ಒಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸರ್, ಈಗ ರಜತ್ ಮತ್ತೆ ಚೈತ್ರ ಅವರು ಹೋಗಿದ್ದಾರೆ ಒಳಗಡೆ. ಹೌದು. ವೈಲ್ಡ್ ಕಾರ್ಡ್ ಆಗಿ ಹೋಗ್ಬೇಕಿತ್ತ ಬೇಡವಾ ಅಂತ ಹೇಳ್ಬಿಟ್ಟು ಇಲ್ಲ, ಬೇಕಿತ್ತು ಸರ್. ಗಿಲ್ಲಿಗೆ ಪಾಠ ಕಲ್ಸಕ್ಕೆ ರಜತ್ ಅಂತ, ಆಮೇಲೆ ಇನ್ನೊಬ್ರ ಹೆಸರೇನು ಚೈತ್ರ ಅಂತವ್ರು ಬೇಕಾಗಿತ್ತು. ಯಾಕಂದ್ರೆ ಅವನ್ನ ಸೈಲೆಂಟ್ ಮಾಡ್ಸಕ್ಕಾಗದ ಅವ್ರಿಬ್ರೇನೆ. ಯಾಕಂದ್ರೆ ನಮ್ಮ ಕೈಯಲ್ಲಂತೂ ಆಗ್ಲಿಲ್ಲ. ಅವ್ನು ಏನು ಮಾಡಿದ್ರು ನಮ್ಮನ್ನೇ ಅವಮಾನ ಮಾಡಿ, ಯಾಕಂದ್ರೆ ನಮ್ಗೊಂದು 4 ಜನದ ಮುಂದೆ ಅವಮಾನ ಆದ್ರೆ ನಮ್ಗೆ ಇನ್ಸಲ್ಟ್ ಆದಂಗೆ ಆಗಿ ಡಲ್ ಆಗ್ತೀವಿ. ಯಾಕಂದ್ರೆ ನಾವು ಅದನ್ನ ತಗೊಳ್ತೀವಿ. ಆದ್ರೆ ಅವನಿಗೆ ನೀವು ಏನಾರ ಬೈರಿ ತಗೊಳ್ಳೋದೇ ಇಲ್ಲ ಅವನು. ಅಂದ್ರೆ ಅವನು 3 ಬಿಟ್ಟು ಒಂಥರ ಕೇವಲವಾಗಿ ಎಲ್ಲಾರನ್ನು ಕೇರ್ಲೆಸ್ ಆಗಿ ಚೀಪ್ ಆಗಿ ಮಾತಾಡ್ಕೊಂಡೇ ಇರ್ತಾನೆ. ಆ ಕಾರಣದಿಂದ ಇವರಿಬ್ರು ಒಳಗೆ ಹೋಗಿ ಸರಿಗೆ ಮಾಡಿಸಿದ್ರು ಬಿಗ್ ಬಾಸ್ ಟೀಮ್ ಅವರು. ಅವ್ರಿಗೆ ಪಾಠ ಕಲ್ಸಕ್ಕೆ ಅಂಥವ್ರೇ ಸರಿ, ಅವ್ರಿಬ್ರೇ ಸಾಕು ಇವ್ರನ್ನ ಅವನ್ ಬಾಯಿ ಮುಚ್ಚಿಸೋದಕ್ಕೆ. ಅದೇ ಸರ್, ಈಗ ಗಿಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಅನ್ಸುತ್ತಾ ಸರ್? ಇರೋದ ಹೆಂಗೇನಾ, ಯಾವ ರೀತಿ ಸರ್? ಸರ್, ಇರೋದಂಗೆ ಸ್ವಲ್ಪ ಇರ್ಬೋದು, ಆದರೆ ಆಚೆ ಅವರು ವೆಲ್ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾರೆ. ವೆಲ್ ಟ್ರೈನ್ಡ್ ಅಂದರೆ ಅವ್ರಿಗೆ ಆಲ್ರೆಡಿ ಅವ್ರು ತುಂಬ ವರ್ಷದಿಂದ ಅಲ್ಲಿ ಇರೋದ್ರಿಂದ ಅವ್ರಿಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹಿಂಗೆ ಮಾಡಿ ಮಾತಾಡಿದ್ರೆ ಆಚೆ ತೋರಿಸೋದು. ಅವ್ರನ್ನ ನೀನು ಮಾತಾಡೋಕೆ ಬಿಟ್ಟಿಲ್ಲ ಅಂದರೆ ಅವ್ರು ಎಲ್ಲಿ ತೋರಿಸ್ತಾರೆ. ಅವಾಗ ನೀನು ಅವ್ರು ಮಾತಾಡೋಕೆ ಹೋದ್ರೆ ಆಯ್ತು ಅನ್ನೋ, ಅವಾಗ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಅವಾಗ ನೀನು ಒಬ್ಬಂದೇ ಬರ್ತಾ ಇರ್ತದೆ, ಅವ್ರದ್ದು ಬರಲ್ಲ ಅಂತ. ಆ ಥರ ನಮಗೆ ಏನೊಂದು ಎಂಜಾಯ್ ಮಾಡೋಕ್ಕೆ, ಒಂದು ಕಾಮಿಡಿ ಮಾಡೋಕ್ಕೆ, ಒಂದು ಜನ ಒಂದಕ್ಕೆ, ಇಲ್ಲ ನಮ್ದೇನಾದ್ರು ಹಳೆ ಸ್ಟೋರಿ ಹೊಸ ಸ್ಟೋರಿ ಏನಾದ್ರು ಹೇಳಕ್ಕೆ ಹೋದ್ರು ಅದನ್ನು ಬಿಡೋದಿಲ್ಲ. ಏನಕ್ಕಂದ್ರೆ ಅದು ಹೇಳ್ತಾ ಇದ್ರೆ ಅದೇ ಬಂದ್ಬಿಡುತ್ತೆ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಒಳಗೆ ಆಚೆಯಿಂದ ಟ್ರೈನ್ಡ್ ಆಗಿ ಬಂದಿದ್ದಾನೆ. ಅದರಿಂದ ನೋಡಿ ಬರೀ ಅವನೊಬ್ಬಂದೇ ದಿನ ಎಲ್ಲ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಮಾತಾಡೋದು, ಅಷ್ಟು ಬೇರೆಯವ್ರಿಗೆ ಮಾತಾಡಕ್ಕೆ ಬಿಡದಿರೋದು ಅವನೇನೆ. ಆದರೆ ರಜತ್ ಅವ್ರಿಗೆ ಬಂದು ಒಂದು ಬಾಯಿ ಮುಚ್ಚಿಸಿದ್ದಾರೆ. ಅವ್ರು ಬಂದ ಮೇಲೆ ಎಷ್ಟು ಸೈಲೆಂಟ್ ಆಗಿದ್ದಾನೆ ನೀವೇ ನೋಡ್ತಾ ಇದ್ದೀರಾ. ಬಂದವರೊಂದು ವಾರನೂ ಆಗಿಲ್ಲ, ಆಗ್ಲೇ ಗಿಲ್ಲಿ ಜ್ವರ ಬಂದು ಬೆಕ್ ತರ ಆಗೋಗಿದ್ದಾರೆ. ಈಗ ನೀವು ಲಾಸ್ಟ್ ಅಲ್ಲಿ